ಜೂನ್ 29ರಂದು ನಡೆಯಲಿರುವ ಬಕ್ರೀದ್ ಹಾಗೂ ಮುಂಬರುವ ದಿನಗಳಲ್ಲಿ ಬರುವ ಹಬ್ಬಗಳ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹಾಗೂ ಸೈಬರ್ ಅಪರಾಧಗಳ ಬಗ್ಗೆ ಸಮಾಜದ ಪ್ರಮುಖ ನಾಯಕರ ಜೊತೆ ಬಂಟ್ವಾಳ ನಗರ ಮತ್ತು ಗ್ರಾಮಾಂತರ ವ್ಯಾಪ್ತಿಯ ಶಾಂತಿ ಸಭೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅಡಿಷನಲ್ ಎಸ್ಪಿ ಧರ್ಮಪ್ಪ ಎಂಎನ್ ಅವರು ಮಾತನಾಡಿ, ಧರ್ಮದ ವಿಚಾರವಾಗಿ ಮತ್ತು ಹಬ್ಬದ ಸಂದರ್ಭದಲ್ಲಿನ ಖುಷಿ ಸಮಾಜದ ಇತರರಿಗೆ ತೊಂದರೆಯಾಗದಂತೆ ನಡೆಯಬೇಕು. ಈ ಬಗ್ಗೆ ಸಮಾಜದ ನಾಯಕರು ನಿಗಾ ವಹಿಸುವಂತೆ ಅವರು ತಿಳಿಸಿದರು. ಕಾನೂನು ವ್ಯಾಪ್ತಿಯಲ್ಲಿ ಆಚರಣೆ ನಡೆಸಿ ಶಾಂತಿ ಸಹಬಾಳ್ವೆಗೆ ಹೆಚ್ಚಿನ ಒತ್ತು ನೀಡಿ, ಯುವಕರಿಗೆ ಬುದ್ಧಿವಾದ ಹೇಳಿ, ಕಾನೂನು ವಿರುದ್ಧವಾಗಿ ಸಮಾಜಘಾತ ಘಟನೆಗಳು ನಡೆದರೆ ನಿರ್ದಾಕ್ಷಿಣ್ಯವಾಗಿ ಮಟ್ಟ ಹಾಕ್ತೇವೆ, ಅನಗತ್ಯವಾಗಿ ಮೈಮೇಲೆ ಕೇಸು ಹಾಕಿಸಿಕೊಂಡು ಜೀವನ ಹಾಳು ಮಾಡಬೇಡಿ ಎಂದು ಯುವಕರಿಗೆ ಬುದ್ಧಿವಾದ ಹೇಳಿ ಅಂತ ಖಡಕ್ಕಾಗಿ ತಿಳಿಸಿದರು. ಪೊಲೀಸರ ಜೊತೆಗೆ ಸಹಕಾರ ನೀಡಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಕೈ ಜೋಡಿಸುವಂತೆ ಮನವಿ ಮಾಡಿದರು. ಕಾನೂನು ಬಾಹಿರವಾಗಿ ಯಾವುದೇ ಚಟುವಟಿಕೆಗಳು ನಡೆದರೆ ನಾವು ಸುಮ್ಮನೆ ಬಿಡೋದಿಲ್ಲ. ಆಯಾ ವ್ಯಾಪ್ತಿಯಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿ, ಅದರ ಬದಲು ನೈತಿಕ ಪೊಲೀಸ್ ಕೆಲಸ ಮಾಡಿದರೆ ಪೊಲೀಸರು ಸುಮ್ಮನಿರಲಿಲ್ಲ ಎಂದು ನಗರ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ವಿವೇಕಾನಂದ ತಿಳಿಸಿದರು. ಮೊಬೈಲ್ ಇರ್ತದೆ, ನೀವೇನು ನಾವು ಹೇಳ್ತಾ ಇರೋದೇನಂದ್ರೆ ಅಂತದಕ್ಕೆ ಯಾರು ರಿಯಾಕ್ಟ್ ಮಾಡೋದು ಬೇಡ. ಹೇಳಿದ್ರೆ ಪೊಲೀಸರಿಗೆ ಹೇಳಿದ್ರೆ ಅದು ಏನು ಎಂತು ಯಾವುದು ರೀಸನ್ ನಾವು ವೆರಿಫೈ ಮಾಡ್ತೀವಿ. ನಾವು ಜಸ್ಟ್ ಯಾವುದೇ ವಿಚಾರಕ್ಕೆ ರಿಯಾಕ್ಟ್ ಮಾಡಬೇಕು, ಓವರ್ ರಿಯಾಕ್ಟ್ ಮಾಡಿದ್ರೆ ಸಮಸ್ಯೆ ಆಗ್ತದೆ. ಏನ್ ಮಾಡ್ಬೇಕು ಅದನ್ನ ಪೊಲೀಸರಿಗೆ ತಿಳಿಸ್ಬೇಕು ಅಷ್ಟೇ. ಪರ ವಿರೋಧ ಸುಳ್ಳು 3 ದಿವಸ ಮೊದಲು ನಾವು ಎಲ್ಲ ಸಬ್ ಇನ್ಸ್ಪೆಕ್ಟರ್ ಸೆಕ್ಟರ್ಗಳಾಗಿ ಡಿವೈಡ್ ಮಾಡಿದ್ವಿ. ಸೆಕ್ಟರ್ಗಳು ಅಂದ್ರೆ ಇಂತಿಂತ ಗ್ರಾಮಗಳಿಗೆ ಇಂತಿಂತ ಸಬ್ ಇನ್ಸ್ಪೆಕ್ಟರ್ ಅವರು ರೌಂಡ್ಸ್ ಅಲ್ಲಿ ಇರ್ತಾರೆ. ಮತ್ತೆ ಹಬ್ಬದ ದಿನದಂದು ಎಲ್ಲ ಮಸೀದಿಗಳಿಗೆ ಪಾಯಿಂಟ್ಗಳನ್ನ ಹಾಕ್ತೀವಿ, ಸಿಬ್ಬಂದಿಗಳಾಗ್ತೀವಿ. ಮತ್ತೆ ಅವತ್ತು ಆ ಪಾಯಿಂಟ್ಗಳು ಸಿಬ್ಬಂದಿಗಳು ರಾತ್ರಿವರೆಗೂ ಇರ್ತಾರೆ. ನಿಮ್ಮ ಚಲನ ಅದನ್ನ ಅಟೆಂಡ್ ಮಾಡ್ತೀವಿ.